ಬರಗೂರಿನಲ್ಲಿ ಕ್ಲಿನಿಕ್ ತೆರೆದು ನಿತ್ಯ ಸಮಾಜ ಸೇವೆ. ಅಮೆರಿಕದಲ್ಲಿದ್ರೂ ಹುಟ್ಟೂರಿನ ರೋಗಿಗಳಿಗೆ ಟ್ರೀಟ್ಮೆಂಟ್. ವೈದ್ಯ ನಾರಾಯಣ ಹರಿ ಅನ್ನೋ ಮಾತಿನಂತೆ ಇಲ್ಲೊಬ್ಬ ವೈದ್ಯರು ಸದಾ ರೋಗಿಗಳ ಸೇವೆ ಮಾಡ್ತಾ ಅಪಾರ ಜನ ಮನ್ನಣೆಯನ್ನ ಗಳಿಸಿದ್ದಾರೆ. ಹೌದು, ಶಿರಾ ತಾಲೂಕಿನ ಬರಗೂರು ಗ್ರಾಮದಲ್ಲಿ ಡಾಕ್ಟರ್ ಮಂಜುನಾಥ್ ಮುದ್ದುರಾಜ್ ಎಂಬುವವರು ಜನರ ಸೇವೆಗಾಗಿ ಫಾರ್ಮರ್ಸ್ ಕ್ಲಿನಿಕ್ ತೆರೆದು 2 ವೈದ್ಯರನ್ನ ನೇಮಿಸಿಕೊಂಡು ನಿತ್ಯ 100 ಮಂದಿ ರೋಗಿಗಳಿಗೆ ಸೇವೆ ಮಾಡ್ತಿದ್ದಾರೆ. ಡಾಕ್ಟರ್ ಮಂಜುನಾಥ್ ಮುದ್ದುರಾಜ್ ಅವರು ಮೂಲತಃ ಶಿರಾ ತಾಲೂಕಿನ ಬರಗೂರು ಬಳಿ ಮುದ್ದನಹಳ್ಳಿ ಗ್ರಾಮದವರಾಗಿದ್ದು, ಹುಬ್ಬಳ್ಳಿಯಲ್ಲಿ ವೈದ್ಯಕೀಯ ಶಿಕ್ಷಣವನ್ನ ಪಡೆದುಕೊಂಡ ಇವರು ರ್ಯಾಂಕ್ ಪಡೆದು ಜೈಪುರ ಮೆಡಿಕಲ್ನಲ್ಲಿ ಉನ್ನತ ಶಿಕ್ಷಣ ಮುಗಿಸಿ ಬಳಿಕ ಭಾರತದಲ್ಲಿಯೇ 3 ವರ್ಷಗಳ ಕಾಲ ಕೆಲಸ ಮಾಡಿ ಬಳಿಕ 2010ರಲ್ಲಿ ಉನ್ನತ ಶಿಕ್ಷಣ ಹಾಗೂ ಟ್ರೈನಿಂಗ್ಗಾಗಿ ಅಮೆರಿಕಾಗೆ ತೆರಳಿದ ಮಂಜುನಾಥ್ ಅವರು ಅಲ್ಲಿಯೇ ಉನ್ನತ ಚಿಕಿತ್ಸೆಗೆ ಬೇಕಾದ ಎಲ್ಲ ಟ್ರೈನಿಂಗ್ ಅನ್ನ ಮುಗಿಸಿ ಅಮೆರಿಕದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇರುವ ಡಾಕ್ಟರ್ ಮಂಜುನಾಥ್ ಅವರು ತಂದೆಯ ಆಸೆಯಂತೆ ತನ್ನೂರಿನ ಜನ ಸೇವೆ ಮಾಡಲೆಂದು ಅಮೆರಿಕದಲ್ಲಿ ಇದ್ಕೊಂಡೇ ಬರಗೂರಿನಲ್ಲಿ ಫಾರ್ಮರ್ಸ್ ಕ್ಲಿನಿಕ್ ಅನ್ನ ತೆರೆದು ರೋಗಿಗಳ ಸೇವೆ ಮಾಡ್ತಿದ್ದಾರೆ. ಶಿರಾದ ಬರಗೂರಿನಲ್ಲಿ ಕಳೆದ 1 ವರ್ಷದ ಹಿಂದೆಯಷ್ಟೇ ಫಾರ್ಮರ್ಸ್ ಕ್ಲಿನಿಕ್ ಓಪನ್ ಮಾಡಿರುವ ಡಾಕ್ಟರ್ ಮಂಜುನಾಥ್ ಅವರು ನಿತ್ಯ 100 ರೋಗಿಗಳಿಗೆ ಕಡಿಮೆ ಖರ್ಚಿನಲ್ಲಿ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ. ಅಮೆರಿಕದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ವೈದ್ಯರಾಗಿರೋ ಡಾಕ್ಟರ್ ಮಂಜುನಾಥ್ ಅವರು ತಮ್ಮ ಫಾರ್ಮರ್ಸ್ ಕ್ಲಿನಿಕ್ಗೆ ಒಬ್ಬರು ಸೀನಿಯರ್ ಡಾಕ್ಟರ್ ಹಾಗೂ ಜೂನಿಯರ್ ಡಾಕ್ಟರ್ ಅನ್ನ ನೇಮಿಸಿಕೊಂಡು ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನು ಅಮೆರಿಕದಿಂದ 2 ತಿಂಗಳಿಗೊಮ್ಮೆ ತನ್ನೂರಿಗೆ ಬಂದು ರೋಗಿಗಳ ಸೇವೆ ಮಾಡುವುದರ ಜೊತೆಗೆ ಅಮೆರಿಕದಲ್ಲಿ ಇದ್ಕೊಂಡೇ ರೋಗಿಗಳಿಗೆ ಟೆಲಿಮೆಡಿಸಿನ್ನಂತಹ ಆನ್ಲೈನ್ ಸಮಾಲೋಚನೆಗಳ ಮೂಲಕ ಸೇವೆಯನ್ನ ಮಾಡ್ತಾ ಇದ್ದು ರೋಗಿಗಳಿಗೆ ಸಕಾಲಿಕ ವೈದ್ಯಕೀಯ ಸಲಹೆ ಪಡೆಯಲು ಸಹಾಯ ಮಾಡ್ತಿದ್ದಾರೆ. ಇದರಿಂದ ದೂರದ ಪ್ರಯಾಣದ ಅಗತ್ಯತೆ ಕಡಿಮೆಯಾಗ್ತಾ ಇದೆ. ಅಲ್ಲದೆ 2 ತಿಂಗಳಿಗೊಮ್ಮೆ ರೋಗಿಗಳನ್ನ ಡಾಕ್ಟರ್ ಮಂಜುನಾಥ್ ಮುದ್ದುರಾಜ್ ಅವರು ನೇರವಾಗಿ ಸಂದರ್ಶನ ಮಾಡಿ ಅಗತ್ಯ ಸೇವೆ ಜೊತೆಗೆ ಸಲಹೆಯನ್ನ ನೀಡ್ತಾ ಬಂದಿದ್ದು ಕಡಿಮೆ ಖರ್ಚಿನಲ್ಲಿ ಉತ್ತಮ ಚಿಕಿತ್ಸೆ ನೀಡ್ತಾ ಇರುವ ಮಂಜುನಾಥ್ ಅವರು ಹೆಚ್ಚು ಜನ ಮನ್ನಣೆಯನ್ನ ಗಳಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಮುದ್ದರಾಜು ಅಂತ. ನಮ್ಮದು ಸ್ವಂತ ಊರು ಬಂದು ಬೀರ್ನಹಳ್ಳಿ. ಇದು ಆರೋಗ್ಯರೆ ಗ್ರಾಮ ಪಂಚಾಯತಿ, ಬರಗೂರು ಗ್ರಾಮ ಪಂಚಾಯತಿ, ಆರೋಗ್ಯರೆ ಮಡಿರಿ ಸೇರಿದಂತ ಒಂದು ಚಿಕ್ಕ ಊರು. ನಾನು ವಿದ್ಯಾಭ್ಯಾಸ ಎಲ್ಲಾನ ಇಲ್ಲೇ ಆರೋಗ್ಯರೆ, ಬೀರ್ನಹಳ್ಳಿ ಮತ್ತೆ ಬರಗೂರಲ್ಲಿ ಆಯಿತು. ಇದಾದ್ಮೇಲೆ ನಾನು PUCಗೆ ಅಂತ ತುಮಕೂರ್ಗೆ ಹೋದೆ. ಇದಾದ್ಮೇಲೆ ನಾನು MBBS ಹುಬ್ಳಿಲಿ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ದು. ಅದಾದ್ಮೇಲೆ ನಾನು ಆಲ್ ಇಂಡಿಯಾ ರ್ಯಾಂಕ್ 162ನೇ ರ್ಯಾಂಕ್, ಲಕ್ಷಾಂತರ ಜನ ಪರೀಕ್ಷೆ ಬರೆದಿರೋದ್ರಾಗೆ 162ನೇ ರ್ಯಾಂಕ್ ತೆಗೆದು 2005ರಲ್ಲಿ ಒಂದು ಪ್ರಸಿದ್ಧವಾದ SMS ಮೆಡಿಕಲ್ ಕಾಲೇಜ್ ಜೈಪುರ್ ಅನ್ನೋದ್ರಲ್ಲಿ ನಾನು ಮಾಡಿದ್ದು. ಅದಾದ್ಮೇಲೆ ಇಲ್ಲಿ ಇಂಡಿಯಾದಲ್ಲಿ 3 ವರ್ಷ ಕೆಲಸ ಮಾಡಿ ತದನಂತರ ಹೈಯರ್ ಎಜುಕೇಶನ್ ಟ್ರೈನಿಂಗ್ ಅಂತಂದು ಅಮೆರಿಕಕ್ಕೆ 2010ರಲ್ಲಿ ಹೋದೆ. ಅಲ್ಲಿಂದ 16 ವರ್ಷದಿಂದ ಅಲ್ಲಿ ಅಡ್ವಾನ್ಸ್ಡ್ ಟ್ರೈನಿಂಗ್ ಅಂದ್ರೆ ಇಂಟರ್ನಲ್ ಮೆಡಿಸಿನ್, ಕ್ರಿಟಿಕಲ್ ಕೇರ್ ಮತ್ತೆ ನ್ಯೂರೋ ಕ್ರಿಟಿಕಲ್ ಕೇರ್ ಎಲ್ಲ ಟ್ರೈನಿಂಗ್ ಮಾಡಿ ಪ್ರಸಿದ್ಧವಾದ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಮೊದಲಿಂದಲೂ ನಮ್ಮ ತಂದೆಗೆ ಒಂದು ಆಸೆ ಇತ್ತು, ನನ್ನ ಮಗ ಇಲ್ಲಿ ಹುಟ್ಟಿದ ಬೆಳೆದ ಓದ್ನಪ್ಪ, ನಮ್ಮ ಹಳ್ಳಿ ಜನರಿಗೆ ಏನೋ ಸೇವೆ ಮಾಡಿಲ್ಲ ಅಂತ. 2024 ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ತಂದೆಯವ್ರ ನಿಧನ ಆಯ್ತು. ಸೊ ಅವ್ರ ಆಸೆನಾದ್ರೂ ಪೂರೈಸನೆ ಅಂತಂದು ನಮ್ಮ ಗ್ರಾಮದ ಪಕ್ಕದ ಗ್ರಾಮದ ವಾಸಿಯಾದ ಗೌರೀಶಣ್ಣವರು, ಅವ್ರಿಗೊಂದು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಅವ್ರನ್ನ ಕೇಳಿದೆ ಏನು ಈ ತರ ಮಾಡ್ಬೇಕು ಏನು ಅಂತ. ಅವರು ನೀವೇನ್ ಬೇಕೋ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅಂದ್ರು. ಸೊ ಅವರು ಅಸಿಸ್ಟೆಂಟ್ ತಗೊಂಡು ನಮ್ಮದೇ ಹುಲಿಕುಂಟೆ ಹುಬ್ಳಿಯ 2 ಡಾಕ್ಟರ್ನ ನಾವು ಜೊತೆಯಲ್ಲಿ ಸೇರಿಸ್ಕೊಂಡ್ವಿ. ಒಬ್ರು ಬಂದು ಡಾಕ್ಟರ್ ಶಶಿಕುಮಾರ್ ಅಂತ, ಅವರು ಇಲ್ಲೇ ಹುಲಿಕುಂಟೆ ಅವರು. ಇನ್ನೊಬ್ರು ಶ್ರೀಪ್ರಿಯಾ ಅಂತ, ಅವರು ತಾಯಿ ಊರು ಇಲ್ಲೇ ಕಲಗನಹಳ್ಳಿ ಅಂತ, ಬರಗೂರಿಂದ 1 ಕಿಲೋಮೀಟರ್. ಇವ್ರನ್ನ ಸೇರಿಸ್ಕೊಂಡು ಅದ್ರಲ್ಲಿ ಒಬ್ರು ಅಲ್ಲೇ 10 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು, ಇನ್ನೊಬ್ರು ಈಗ 1.5 ವರ್ಷ ಆಗಿ ಗ್ರಾಜುಯೇಟ್ ಆಗಿ 1.5 ವರ್ಷ ಆಗಿರೋರು. ಒಂದು ಹಳೆ ಬೇರು ಹೊಸ ಚಿಗುರು ಅಂತಾರೆ, ಅಂದ್ರೆ ಬೋತ್ ಎಕ್ಸ್ಪೀರಿಯನ್ಸ್ ಡಾಕ್ಟ್ರು ಮತ್ತೆ ಹೊಸ ಗ್ರಾಜುಯೇಟ್ ಆಗಿರೋರು. ಇವರಿಬ್ಬರನ್ನು ಸೇರ್ಕೊಂಡು
ನಾವು ಹಳ್ಳಿಲಿ ಸೇವೆ ಮಾಡಬೇಕು, ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ಹಳ್ಳಿಲಿ ಕೊಡ್ಬೇಕು ಅಂತಂದು ಬಂದ್ವಿ. ನಾನು 2 ತಿಂಗಳಿಗೆ ಒಂದ್ಸಲ ಬಂದು ಇಲ್ಲಿ ವಿಸಿಟ್ ಮಾಡ್ತೇನೆ. ಅದ್ರ ಜೊತೆಗೆ ಏನೇ ಕೇಸಸ್ ECG ಇರ್ಬೋದು, ಏನಾನ ಅಡ್ವಾನ್ಸ್ಡ್ ಲ್ಯಾಬ್ಸ್ ಇರ್ಬೋದು, ಮತ್ತೆ ಏನಾನ ಕಾಂಪ್ಲೆಕ್ಸ್ ಕೇರ್ ಅಂದ್ರೆ ತುಂಬಾ ಏನಾನ ಕಾಯಿಲೆಗಳಿದ್ರೆ ಅದ್ರದ್ದು ಅಡ್ವೈಸ್ ಇರ್ಬೋದು, ಅದನ್ನೆಲ್ಲ ನಾನು ಟೆಲಿಮೆಡಿಸಿನ್ ಅಲ್ಲಿ ಅಮೆರಿಕಾದಿಂದಲೇ ನಾನು ನೋಡಿ ಇವರಿಗೆ ಅಡ್ವೈಸ್ ಮಾಡ್ತೇನೆ. ಸೊ ಇದು ಉದ್ದೇಶ ಒಂದು ಜನಗಳಿಗೆ ಒಂದು ಕಡಿಮೆ ದರದಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ, ಅದ್ರ ಜೊತೆಗೆ ಒಂದು ಆರೋಗ್ಯದ ಸಲಹೆ, ಮತ್ತೆ ಇನ್ನೊಂದೇನಂದ್ರೆ ಈ ಕಾಯಿಲೆ ಬರೋದಕ್ಕಿಂತ ಮುಂಚೆ ತಡೆಯೋದೇನು ಅಂತ, ಮತ್ತೆ ಎಲ್ಲಾದ್ರೂ ಮತ್ತೆ ನಮ್ಮ ಲೋಕಲ್ ಜನಗಳಿಗೆ ಒಂದು ಉದ್ಯೋಗ ಕೊಡಬೇಕು ಅಂತ, ಮತ್ತೆ ನಮ್ಮ ಗ್ರಾಮೀಣ ಸುತ್ತಮುತ್ತ ತುಂಬಾ ಜನ ಈಗ MBBS ಎಲ್ಲ ಓದ್ತಾ ಇದ್ದಾರೆ. ಈಗ ನೋಡಿ ಡಾಕ್ಟರ್ ಶ್ರೀಪ್ರಿಯ ಅಂತ, ಅವರು ಫಸ್ಟ್ ಹೊಸದಾಗಿ ಗ್ರಾಜುಯೇಟ್ ಆಗಿ ಇಲ್ಲಿ ಬಂದಿರೋದು. ಅವ್ರಿಗೊಂದು ಮೆಂಟರಿಂಗ್ ಅಂತಾರೆ, ಅಂದ್ರೆ ಒಂದು ತರಬೇತಿ ಅಂತಾರೆ. ಈಗ ಒಂದೊಂದ್ಸಲ ಗ್ರಾಜುಯೇಟ್ ಆದ್ಮೇಲೂ ಒಂದೊಂದ್ಸಲ ತರಬೇತಿ ಅಂತಾರೆ. ಅವ್ರನ್ನ ಜೂನಿಯರ್ ಡಾಕ್ಟರ್ ಆಗಿ, ಸೀನಿಯರ್ ಡಾಕ್ಟರ್ ಆಗಿ, ಒಂದು ನುರಿತವಾದಂತ ಡಾಕ್ಟರ್ ಆಗಿ ಒಂದು ಟ್ರೈನಿಂಗ್ ಮಾಡೋ ಅಂತ ಒಂದು ವ್ಯವಸ್ಥೆನ ಶುರು ಮಾಡೋದಕ್ಕೆ ನಾನು ಬರಗೂರಲ್ಲಿ ಈ ಕ್ಲಿನಿಕ್ ಶುರು ಮಾಡಿದ್ದೆ. ಸರಿ, ನೀವು ಭಾರತದಿಂದ ಹೊರಗಡೆ ಇಲ್ಲಿ ಸ್ವಲ್ಪ ಸರ್ವಿಸ್ ಮಾಡೋದು, ಆದ್ರೂ ನೀವು ಗ್ರಾಮೀಣ ಮಟ್ಟನೇ ಯಾಕೆ ಆಗ್ತದೆ? ಕೆಲವ್ರು ಏನಂತಾರೆ ಹೊರಗಡೆ ಹೋಗೋದು, ತಾವು ಆದ್ರೂ ಸರ್ವಿಸ್ ಎಲ್ಲ ಒಂದು 16 ವರ್ಷ ಸರ್ವಿಸ್ ಮಾಡಿ ಹೊರದೇಶದಲ್ಲಿ ಯಾಕೆ ಮತ್ತೆ ನೀವು ಗ್ರಾಮೀಣ ಮಟ್ಟನೇ ಆಯ್ಕೆ ಮಾಡ್ತೀವಿ? ಸೊ ನೋಡಿ, ನಮ್ಮ ಭಾರತ ದೇಶದ್ದು ಒಂದು ಬೆನ್ನೆಲುಬು ಅನ್ನೋದೇ ಗ್ರಾಮೀಣ. ಸೊ ಆರ್ಟ್ ಲ್ಯಾಂಡ್ ಅಂತ ಹೇಳ್ತಾರೆ. ಸೊ ಸಿಟಿಲಿ ಎಷ್ಟು ಜನ ಇರ್ತಾರೆ? ಒಂದು 100ರಲ್ಲಿ ಕೇವಲ ಒಂದು 25 ಜನ ನಗರ ಪ್ರದೇಶದಲ್ಲಿ ಇರ್ತಾರೆ, 75% ಜನ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಾರೆ. ಆದ್ರೆ ಡಾಕ್ಟರ್ ಸಂಖ್ಯೆ ಇರ್ಬೋದು, ಅಂದ್ರೆ ಹೆಲ್ತ್ ಕೇರ್ ಫೆಸಿಲಿಟಿ ಏನಿದೆಯೋ ಅದರಲ್ಲಿ 80% ಸಿಟಿಗಿದೆ, ಬರೀ ಒಂದು 20% ಮಾತ್ರ ಹಳ್ಳಿಗಿದೆ. ಅದು ಈ ತರ ನಮ್ ಹಳ್ಳಿ ಅಂದ್ರೆ ಈಗ ನಮ್ ಶಿರಾ ಅಕ್ಕಪಕ್ಕ ಇರ್ಬೋದು, ತುಮಕೂರು ಅಕ್ಕಪಕ್ಕ ಇರ್ಬೋದು, ಅವನು ಹಳ್ಳಿ ಅಂತಾರೆ. ಬಟ್ ನಮ್ ಬರಗೂರು ಅಂತ ಬಂದು ತಾಲೂಕು ಪ್ರದೇಶದಿಂದ 25 ಕಿಲೋಮೀಟರ್ ದೂರ. ಇಷ್ಟು ದೂರದಲ್ಲಿ ಯಾರು ಬರೋದಕ್ಕೆ ಇಷ್ಟಪಡಲ್ಲ. ಆದ್ರೆ ಇಲ್ಲಿ ವಾಸ ಮಾಡೋರ್ಗೆ, ಇಲ್ಲಿ ಬದುಕೋರ್ಗೆ, ನಾನು ಇಲ್ಲಿ ಹುಟ್ಟಿ ಬೆಳೆದಿದ್ದೀನಲ್ಲ ಬಂದವ್ರಿಗೆ, ನಮ್ಗೆ ಇಲ್ಲಿ ಹಳ್ಳಿಲೇ ವಾಸ ಮಾಡೋದು ಬೆಂಗಳೂರಿನ ಚೆನ್ನಾಗಿದೆ ಅನ್ಸುತ್ತೆ. ಇನ್ನು ಹಳ್ಳಿ ಜನರಲ್ಲಿ ಸೀರಿಯಸ್ ಆಗಿ ಸಿಟಿ ಆಸ್ಪತ್ರೆಗೆ ದಾಖಲಾದಾಗ ಬೇಕಾದ ಸಲಹೆಗಳನ್ನ, ಡಿಸ್ಚಾರ್ಜ್ ಆದ ಬಳಿಕ ಅವರನ್ನ ಕೇರ್ ಮಾಡಬಹುದಾಗಿರಬಹುದು, ಗಂಭೀರ ಸಮಸ್ಯೆ ಆದಾಗ ಅವರಿಗೆ ಯಾವ ಚಿಕಿತ್ಸೆಯನ್ನ ಕೊಡಬೇಕು, ಅಲ್ಲದೆ ಕಡಿಮೆ ಖರ್ಚಿನಲ್ಲಿ ಚಿಕಿತ್ಸೆ ನೀಡುವುದೇ ಡಾಕ್ಟರ್ ಮಂಜುನಾಥ್ ಮುದ್ದುರಾಜ್ ಅವರ ಉದ್ದೇಶವಾಗಿದ್ದು, ನಿತ್ಯ 100 ಮಂದಿ ಈ ಕ್ಲಿನಿಕ್ನಿಂದ ಒಳಿತನ್ನ ಕಾಣ್ತಿದ್ದಾರೆ. ನಮ್ಮ ಹಳ್ಳಿ ಜನಗಳಿಗೆ ಕಡಿಮೆ ದರದಲ್ಲಿ, ಮತ್ತೆ ನಮ್ಮ ಹಳ್ಳಿ ಜನಗಳು ಸಿಟಿ ಹೋದಾಗ ಏನಾಗುತ್ತೆ, ಅವ್ರಿಗೆ ಎಸ್ಪೆಷಲಿ ಏನಾನ ಅಡ್ಮಿಷನ್ ಆದಾಗ, 2-3 ಕಾಯಿಲೆ ಇದ್ದಾಗ, ತುಂಬಾ ಸೀರಿಯಸ್ ಕಾಯಿಲೆ ಇದ್ದಾಗ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅವ್ರ ಒಂದು ಅಡ್ವೈಸ್, ಇಲ್ಲಿಂದಲೇ ಒಂದು ಅಡ್ವೈಸ್, ಮತ್ತೆ ಅಲ್ಲಿ ಡಿಸ್ಚಾರ್ಜ್ ಆಗಿ ಬಂದಾಗ ಅವ್ರಿಗೆ ಫಾಲೋ ಅಪ್ ಇರ್ಬೋದು, ಅಥವಾ ಸಣ್ಣ ಪುಟ್ಟದ್ದು ಡಿಸ್ಚಾರ್ಜ್ ಆದ್ಮೇಲೆ ಇಲ್ಲಿ ಕೇರ್ ಮಾಡೋದಿರ್ಬೋದು, ಅದೆಲ್ಲಾದ್ರೂ ನಮ್ಮ ಊರಲ್ಲೇನೆ ಫೆಸಿಲಿಟಿ ಸಿಗ್ಲಿ ಅಂತಂದು ನಮ್ಮ ಉದ್ದೇಶ ಸರ್. ಗ್ರಾಮೀಣ ಮಟ್ಟದಲ್ಲಿ ತಾವು ಇದಾಗಿ ನಿಮಗೆ ಡಾಕ್ಟರ್ ಆಗಬೇಕು ಅಂತ ಏನು ಉದ್ದೇಶ ಇದೆ? ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಹಿಂದೆ ಯಾರನ್ನ ಡಾಕ್ಟರ್ ಆಗಿದೆ? ನಮ್ಮ ತಂದೆ ಬರೀ 4ನೇ ಕ್ಲಾಸ್ ಅಷ್ಟೇ ಓದಿದ್ದು, ನಮ್ಮಮ್ಮ ಬರೀ 9ನೇ ಕ್ಲಾಸ್ ಅಷ್ಟೇ ಓದಿದ್ದು. ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಡಾಕ್ಟರ್ ಇರಲಿಲ್ಲ. ನಂದು ಡಾಕ್ಟರ್ ಆಗಿದ್ದು ಒಂದು ಆಕಸ್ಮಿಕ. ನಾನು ಅವಾಗ 97ನೇ ಇಸ್ವಿಯಲ್ಲಿ ನಾನು ಬರ್ದಾಗ ಅವಾಗ CET ಅಂತ ಹೇಳ್ತಿದ್ರು, ಈಗ ನೀಟ್ ಅಂತ ಹೇಳ್ತಾರೆ, ಅವಾಗ CET ಅಂತ ಹೇಳ್ತಾರೆ. CET ನಾನು ಯಾರೋ ಬರೆದ್ರು ಅಂತ ಬರ್ದಿದ್ದೆ ಹೊರತು ನಾನು ಡಾಕ್ಟರ್ ಆಗ್ಬೇಕು ಅಂತ ಬರ್ದಿರ್ಲಿಲ್ಲ. ನನಗೆ ಅವತ್ತು ರ್ಯಾಂಕ್ ಬಂದಾಗಲೂ ನಾನು ಒಂದು 10ರಿಂದ 12 ಸಲ ಚೆಕ್ ಮಾಡಿದ್ದೀನಿ, ಇದು ನನ್ನ ರ್ಯಾಂಕ್ ಅಥವಾ ಬೇರೆ ರ್ಯಾಂಕ್ ಅಂತ. ಆಮೇಲೆ ಆ ಸೀಟ್ ತಗೊಳೋದು ಆ ಪ್ರಕ್ರಿಯೆನೇ ಗೊತ್ತಿಲ್ಲ ನನಗೆ. ಬೆಂಗಳೂರಲ್ಲಿ ಯಾರೋ MS ಬಿಲ್ಡಿಂಗ್ ಅಲ್ಲಿ ಏನೋ ಮಾಡ್ತಾರೆ ಅಂತಂದ್ರು, MS ಬಿಲ್ಡಿಂಗ್ ಅಲ್ಲಿ 3ರಿಂದ 4 ದಿನ ಒಳ್ಳೆ ರ್ಯಾಂಕ್ ಬಂದಿದ್ದು, ಅಲ್ಲಿ ಕೌನ್ಸಿಲಿಂಗ್ ಹೆಂಗ್ ಮಾಡೋದು ಅಂತ ಗೊತ್ತಿರಲಿಲ್ಲ. ಸೊ ಅವಾಗ ಇಷ್ಟೆಲ್ಲ ಮೊಬೈಲು, ಇಂಟರ್ನೆಟ್ ಆ ಥರದ್ದೇನು ಇರ್ಲಿಲ್ಲ. ಸೊ ರ್ಯಾಂಕ್ ಬಂದಿದ್ರು ಸೀಟ್ ತಗೊಳ್ಳೋದೇ ಒಂದು ದೊಡ್ಡ ಪರಿಸ್ಥಿತಿ ಇತ್ತು. ನಾನು ಡಾಕ್ಟರ್ ಆಗಿದ್ದು ಒಂದು ಆಕಸ್ಮಿಕ, ಒಂದು ಚಮತ್ಕಾರ ಅಂತಂದು ಹೇಳ್ತೀನಿ ಸರ್. ಇನ್ನು ಈ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರೋ ಡಾಕ್ಟರ್ ಶಶಿಧರ್ ಅವರು ಮಾತನಾಡಿ, ಡಾಕ್ಟರ್ ಮಂಜುನಾಥ್ ಮುದ್ದುರಾಜ್ ಅವರ ಜನಪರ ಸೇವೆ ಕಂಡು ನಾನು ಈ ಆಸ್ಪತ್ರೆಗೆ ಬಂದು ಸೇವೆಯನ್ನ ಮಾಡ್ತಿದ್ದೇನೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ರು. ನಮಸ್ಕಾರ, ನಾನು ಡಾಕ್ಟರ್ ಶಶಿಧರ್ ಅಂತ. ನಾನು ಕಳೆದ 2015ರಿಂದಲೂ ಬೇರೆ ಆರೋಗ್ಯ ಸಂಸ್ಥೆಗಳಲ್ಲಿ, ಬೇರೆ ಬೇರೆ ಕ್ಲಿನಿಕ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ಒಂದೇ ಆದ ಕ್ಲಿನಿಕ್ ಮಾಡ್ಕೊಂಡಿದ್ದೆ. ಸರ್ರು ಪರಿಚಯ ಆದ್ಮೇಲೆ ಅವ್ರ ಉದ್ದೇಶನ ಕೇಳಿ ನನಗೆ ತುಂಬಾ ಇಷ್ಟ ಆಯ್ತು. ಆದ್ರಿಂದ ನಾವು ಬೇರೆ ಒಂದ್ ಕಡೆ ಸಾಗ್ತಾ ಇದ್ದ ದಾರಿ ಬಿಟ್ಟು ಸರ್ ಜೊತೆ ಅವರ ಫಾಲೋಯರ್ ಆಗಿ ಸೇರ್ಕೊಂಡಿದ್ದೀವಿ. ಅವರ ತೋರಿಸಿದ ಮಾರ್ಗದರ್ಶನದಲ್ಲಿ ಹಳ್ಳಿ ಜನಕ್ಕೆ, ಅದರಲ್ಲೂ ನಮ್ಮ ಹೋಬಳಿ ಜನಕ್ಕೆ, ನಮ್ಮ ಬರಗೂರಲ್ಲಿ, ಮುಂದೆ ಶಿರಾದಲ್ಲಿ ಒಂದು ಒಳ್ಳೆ ಸೇವೆನ ನೀಡಿ ಜನಗಳ ಆರೋಗ್ಯಕ್ಕೆ
ಕೊಡುಗೆ ನೀಡಲು ನಮ್ಮ ಕೈಲಾದಷ್ಟು ಅಂತ ನನ್ನ ಉದ್ದೇಶ. ಫಾರ್ಮರ್ಸ್ ಕ್ಲಿನಿಕ್ನಲ್ಲಿ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋ ರೋಗಿಯೊಬ್ಬರು ಮಾತನಾಡಿ, ಇಲ್ಲಿ ಕಡಿಮೆ ಖರ್ಚಿನಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಸಿಗ್ತಾ ಇದ್ದು ನಮ್ಮ ಆರೋಗ್ಯ ಸುಧಾರಿಸಿದೆ. ಈ ಕ್ಲಿನಿಕ್ನಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ. ಸಿಟಿಯಲ್ಲಿ ಸಿಗೋ ಟ್ರೀಟ್ಮೆಂಟ್ ನಮಗೆ ಹಳ್ಳಿಯಲ್ಲಿಯೇ ಸಿಗ್ತಾ ಇದೆ ಎಂದು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ನಂದು ಕ್ಯಾದಿಗುಂಟೆ, ಶಿರಾ ತಾಲೂಕು, ತುಮಕೂರು ಡಿಸ್ಟಿಕ್ಕು. ಮಲ್ಲಿಕಾರ್ಜುನಯ್ಯ. ನನಗೆ ಬಹಳ ಸುಸ್ತಾಗೋದು. ಇಲ್ಲಿ ಒಂದು ತಿಂಗಳಿಂದ ಹಾಸ್ಪಿಟ್ಲು ಗೊತ್ತಾಯ್ತು, ಇಲ್ಲಿ ಬರೂರಲ್ಲಿ ಹಾಸ್ಪಿಟಲ್ ಇದೆ ಅಂತ. ಇಲ್ಲಿ ಬಂದು ತೋರಿಸ್ದೆ. ಇಲ್ಲಿ ತೋರಿಸಿದಾದ್ಮೇಲೆ ಇಲ್ಲಿ ನೋಡಿದಾದ್ಮೇಲೆ ಅಮೇರಿಕಾ ಡಾಕ್ಟ್ರಿಗೆ ಫೋನ್ ಮಾಡಿ ಕನ್ಸಲ್ಟ್ ಮಾಡಿಬಿಟ್ಟು ಅಲ್ಲಿ ಕೇಳಿದ್ರು. ಅವರು ಸಜೆಷನ್ ಕೊಟ್ಬಿಟ್ಟು ನನ್ನ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ಚೆನ್ನಾಗಿದ್ದೀನಿ. ಈಗ ಏನು ಸಮಸ್ಯೆ ಆನ್ಲೈನ್ ಟ್ರೀಟ್ಮೆಂಟ್ ಆಗಿದ್ದೀರಾ? ಆನ್ಲೈನ್ ಅದಕ್ಕೂ ನನಗೆ ಏನ್ ಅನ್ನಿಸ್ತಾ ಇದೆ, ಅದು ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಚೆನ್ನಾಗಿದ್ದೀನಿ ಈಗ. ತುಂಬಾ ಚೆನ್ನಾಗಿ ನೋಡ್ತಾರೆ, ಚೆನ್ನಾಗಿದೆ. ಈಗ ಯಾವುದೇ ತರದ್ದು ಸಮಸ್ಯೆ ಏನು ಸಮಸ್ಯೆ ಇಲ್ಲ. ಹಿಂದೆ ಎಲ್ಲ ಎಲ್ಲಿ ತೋರಿಸ್ತಾ ಇದ್ರಿ? ಎಷ್ಟು ವರ್ಷದಿಂದ ಇತ್ತು? ಹಿಂದೆ ಇಲ್ಲೆಲ್ಲ ಲೋಕಲ್ ಆಗಿ ತೋರಿಸಿದ್ದೆ. ಅದೆಲ್ಲ ಸರ್ ಸುಮಾರು ಒಂದು 3-4 years ಇಂದ ಇತ್ತು. ಶಿರಾ ತುಮಕೂರಲ್ಲಿ ತೋರಿಸಿದೆ, ಕಮ್ಮಿ ಆಗಿದೆ. ನಿಮ್ಗೆ 15 ದಿವಸದಲ್ಲಿ ನಿಮ್ಗೆ ಕ್ಯೂರ್ ಆಗಿದೆ. ಚೆನ್ನಾಗಿದ್ದೀನಿ, ಚೆನ್ನಾಗಿ ನೋಡ್ತಾರೆ ಹಾಸ್ಪಿಟಲ್. ಈ ಗ್ರಾಮೀಣ ಮಟ್ಟದಲ್ಲಿ ಇಂಥ ಸೌಲಭ್ಯ ಸಿಗ್ತಾ ಇರೋದು ಏನು ಅನ್ಸುತ್ತೆ? ತುಂಬಾ ಚೆನ್ನಾಗಿದೆ. ಬರ್ಗೂರ್ ಅಂತ ಗ್ರಾಮದಲ್ಲಿ ಹಾ, ಇಂಥ ಸೌಲಭ್ಯ ಸಿಗ್ತಾ ಇದೆ. ತುಂಬಾ- ಯಾಕಂದ್ರೆ ಅನುಭವ ಹೇಳಿದ್ರೆ 4-5 ವರ್ಷದಿಂದ ನನ್ನ ಸಮಸ್ಯೆ ಆಗ್ತಾ ಇದೆ. ಜನಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಈ ತರ ಗ್ರಾಮೀಣ ಮಟ್ಟದಲ್ಲಿ ಹಾಸ್ಪಿಟಲ್ ಮಾಡಿರೋದು. ಆಮೇಲೆ ಅಮೆರಿಕದಿಂದ ಅವರು ನಮಗೆ ಟ್ರೀಟ್ಮೆಂಟ್ ಹೇಳ್ಬಿಟ್ಟು ಆನ್ಲೈನಲ್ಲಿ ಫೋನ್ ಮಾಡ್ಬಿಟ್ಟು ಹೇಳ್ತಾರೆ. ಇವರು ಚೆನ್ನಾಗಿ ನೋಡ್ತಾರೆ. ಇಲ್ಲಿ ಅವ್ರು ಸಜೆಷನ್ ತಾಂತಾರೆ, ಗೊತ್ತಿಲ್ಲಂದ್ರೆ. ಒಟ್ನಲ್ಲಿ ವೈದ್ಯೋ ನಾರಾಯಣ ಹರಿ ಎಂಬಂತೆ ವಿದೇಶದಲ್ಲಿದ್ರೂ ಕೂಡ ಹುಟ್ಟೂರಿನ ಜನರಿಗೆ ಕಡಿಮೆ ಖರ್ಚಿನಲ್ಲಿ ರೋಗಿಗಳ ಸೇವೆ ಮಾಡ್ತಾ ಬರಗೂರಿನ ಸುತ್ತಮುತ್ತಲ ಗ್ರಾಮಗಳಲ್ಲಿ ಡಾಕ್ಟರ್ ಮಂಜುನಾಥ್ ಮುದ್ದುರಾಜ್ ಅವರು ಅಪಾರ ಜನ ಮನ್ನಣೆಯನ್ನ ಗಳಿಸಿದ್ದು ಅನೇಕ ಮಂದಿಗೆ ಸ್ಫೂರ್ತಿದಾಯಕರಾಗಿದ್ದಾರೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.